ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಆಗ್ನೇಯ ಶಿಕ್ಷಕರ ಚುನಾವಣೆ ನಡೆದಿದ್ದು ಈಗಾಗಲೇ ಮತದಾರರ ಮತಗಳನ್ನು ಸೆಳೆಯಲು ನಾನಾ ರೀತಿ ಕಸರತ್ತು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಆಗ್ನೇಯ ಶಿಕ್ಷಕರ ಚುನಾವಣೆಯ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ವೈಎ ನಾರಾಯಣಸ್ವಾಮಿ, ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ನೇರ ಸ್ಪರ್ಧಿಯಾಗಿದ್ದು, ಇಂದು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿಯಲ್ಲಿ ಆಗ್ನೇಯ ಶಿಕ್ಷಕರ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ 917 ಮತದಾರರಿದ್ದು, ಪುರುಷರು 496, ಮಹಿಳೆಯರು 418 ಇದ್ದು ಮತದಾನ ಕೇಂದ್ರದಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಕಾಂಗ್ರೆಸ್ ಮುಖಂಡರು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಿಕ್ಷಕರು ಎಲ್ಲ ಸಾಲಾಗಿ ಬಂದು ತನ್ನ ಮತದಾನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹಬ್ಬದಲ್ಲಿ ಸೋಲು ಗೆಲುವು ಅನ್ನೋದು ಸಹಜ. ಯಾರೇ ಗೆದ್ರೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಈ ಒಂದು ಡಿ.ಟಿ. ಶ್ರೀನಿವಾಸ್ ಅವರು ನಿರಂತರವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡ್ತಾ ಇದ್ದಾರೆ. ಅವರೆಲ್ಲರೂ ಈಗ ತುಂಬ ಜನ ಎಲ್ಲರ ಒಲವು ಡಿ.ಟಿ. ಶ್ರೀನಿವಾಸ್ ಅವರ ಕಡೆ ಇದೆ. ಅವರು ಗೆಲ್ಲೋದು ಬಹುತೇಕ ಖಚಿತ. ಎಲ್ಲರೂ ಸಹ ಒಮ್ಮತವಾಗಿ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಈ ಸಾರಿ ಡಿ.ಟಿ. ಶ್ರೀನಿವಾಸ್ ಅವ್ರನ್ನ ಗೆಲ್ಲಿಸಬೇಕನ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಖಂಡಿತ, ಯಾಕಂದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ, ಶಿಕ್ಷಕರ ಸಮಸ್ಯೆ ನಾನಾ ರೀತಿಯಲ್ಲಿ ಜ್ವಾಲಾಂತ ಸಮಸ್ಯೆಗಳಾಗಿ ಉಳಿದಿವೆ. ಅದಕ್ಕೆ ಬೆನ್ನೆಲುಬಾಗಿ ಇವತ್ತು ಈಗಾಗಲೇ 3 ಸಾರಿ ಗೆದ್ದಂಥವರು ಏನೂ ಮಾಡಿಲ್ಲ, ಶೂನ್ಯ. ಆ ಒಂದು ದೆಸೆಯಲ್ಲೇ ಇವತ್ತು ಡಿ.ಟಿ. ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳ್ತೀನಿ ನಾನು. ಯಾವ ರೀತಿ ರೆಸ್ಪಾನ್ಸ್ ಇದೆ ಬೆಳಿಗ್ಗೆ? ಖಂಡಿತ ತುಂಬ ಚೆನ್ನಾಗೈತೆ. ಈಗಾಗಲೇ 5 ಜಿಲ್ಲೆಗಳಲ್ಲೂ ಸಹ ನಿರಂತರವಾಗಿ ಡಿ.ಟಿ. ಶ್ರೀನಿವಾಸ್ ಅವರಿಗೆ ಜೈ ಅಂತ ಹೇಳ್ತಾ ಮತದಾನವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳು. ಅವರೆಲ್ಲರಿಗೂ ಇನ್ನು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿಯಲ್ಲಿ ಮತದಾನ ಮಾಡಲು 2 ಬೂತ್ಗಳನ್ನು ನಿರ್ಮಿಸಲಾಗಿತ್ತು. ಬಿಜೆಪಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಅವರ ಪರ ನೂರಾರು ಬಿಜೆಪಿ ಮುಖಂಡರು ಮತದಾರರಿಗೆ ತಮ್ಮ ಅಭ್ಯರ್ಥಿ ಪರ ಮತ ಚಲಾಯಿಸುವಂತೆ ಹೇಳಿ, ಈ ಬಾರಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರುವುದು ಎಷ್ಟು ಸತ್ಯವೋ, ಆಗ್ನೇಯ ಶಿಕ್ಷಕರ ಚುನಾವಣೆಯಲ್ಲಿ ವೈಎ ನಾರಾಯಣಸ್ವಾಮಿ ಗೆಲ್ಲುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಿಂದ 4ನೇ ಬಾರಿಗೆ ವೈಎ ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಮೊದಲನೇ ಬಾರಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಶಿಕ್ಷಕರು ಮತ್ತು ಪದವೀಧರರ ಪ್ರೀತಿಯನ್ನು ಗಳಿಸಿ ಮೊದಲನೇ ಬಾರಿಗೆ ಗೆದ್ದು 2ನೇ ಬಾರಿ ಗೆದ್ದಿದ್ದಾರೆ, 3ನೇ ಬಾರಿನೂ ಸಹ ಗೆದ್ದಿದ್ದಾರೆ. 4ನೇ ಬಾರಿ JDS ಮತ್ತು BJP ಮೈತ್ರಿಯ ಅಭ್ಯರ್ಥಿ ಆಗಿರೋದ್ರಿಂದ ವೈಎ ನಾರಾಯಣಸ್ವಾಮಣ್ಣವರು 25,000 ಜನ ಶಿಕ್ಷಕರು ಏನಿದ್ದಾರೋ ಸುಮಾರು ಒಂದು 18,000 ಜನ ಹೆಸರು ಹಿಡಿದು ಕರೆದಿರ್ತಕ್ಕಂಥ ಅಭ್ಯರ್ಥಿ. ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸಿದರೆ ಈ ಬಾರಿ ಅಧಿಕ ಮತಗಳಿಂದ ಅವರು ಗೆಲ್ಲೋದಂತೂ ಗ್ಯಾರಂಟಿ, 100 ಗೆಲ್ತಾರೆ. ಶಿಕ್ಷಕರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಶಿಕ್ಷಕರಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಅವರು 4 ಸಾರಿ 3 ಸಾರಿ MLC ಆಗಿ 1 ಸಾರಿ MLA ಆಗಿ ಸಾಮಾನ್ಯ ಕಾರ್ಯಕರ್ತನ ರೀತಿ ಯಾರೇ ಹೋದರೂ ಸ್ಪಂದಿಸ್ತಾರೆ, ಜೊತೆಗೆ ಹೋಗಿ ಕೆಲಸ ಮಾಡಿಕೊಡ್ತಕ್ಕಂಥ ಸ್ವಭಾವ. ಆದ್ದರಿಂದ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಈ ಸಾರಿ ಗೆಲ್ಲೋದಂತೂ 100% ಗ್ಯಾರಂಟಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿ ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ವೈಎ ನಾರಾಯಣಸ್ವಾಮಿ ಅವರು ಬಹುಶಃ ಅವರು ಇದು 4ನೇ ಸಾರಿ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ 3 ಬಾರಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೂಡ ಮತ್ತೊಮ್ಮೆ ವೈಎನ್ ಅಂತ ಏನು ನಾವು ಹೊರಟಿದ್ದೀವಿ, ಬಹುಶಃ ವೈಎ ನಾರಾಯಣಸ್ವಾಮಿಯವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಗ್ನೇಯ ಶಿಕ್ಷಕ ಕ್ಷೇತ್ರದಿಂದ ಗೆದ್ದು ವಿಧಾನ ಪರಿಷತ್ತಲ್ಲಿ ಶಿಕ್ಷಕರ ಬಗ್ಗೆ ಹಾಗೂ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ನಮ್ಮೆಲ್ಲರ ನಂಬಿಕೆ ಇದೆ. ಹಾಗಾಗಿ ಅವರು ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ಈ ದಿನ ನಾವೆಲ್ಲರೂ ಕೂಡ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಕ್ಷೇತ್ರೀಯ ಸಂಬಂಧಪಟ್ಟಂಥ ನಮ್ಮ ವೈಎನ್ ನಾರಾಯಣಸ್ವಾಮಿ ಅವರು ಚುನಾವಣೆಯಲ್ಲಿ 4 ಬಾರಿ ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡಿದ್ದಾರೆ. ವಿಚಾರ ಏನಂತಂದರೆ, ಎಲ್ಲ ಚುನಾವಣೆ ಸ್ಪರ್ಧೆಕರ ವಿಶೇಷ ಏನಂದರೆ ಇವರಲ್ಲಿ ಶಿಕ್ಷಕರಿಗೆ ಆದ್ಯತೆಯನ್ನು ಕೊಡ್ತಾರೆ. ಮೊದಲನೇದಾಗಿ 4 ವರ್ಷ ಅವರ ಅನುಭವದಲ್ಲಿ ಎಲ್ಲ ನಮ್ಮ ಶಿಕ್ಷಕರಿಗೂ ಏನೇ ಒಂದು ಅವರ ಕಲ್ಪನೆಗಳು, ಕಾರ್ಯಕಲ್ಪನೆಗಳಿರ್ಬೋದು, ಅವ್ರ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳನ್ನು ಹೋಗಿ
ಕೂತ್ಕೊಂಡು ಮಾತಾಡಿದಾಗ ನೇರವಾಗಿ ಬಂದು ಕ್ಷೇತ್ರದಲ್ಲಿ ಅವ್ರನ್ನ ಕಷ್ಟಗಳನ್ನ ಸುಖಗಳನ್ನ ನೋಡ್ತಾರೆ, ಅವ್ರ ಆಗುವಗಳನ್ನು ನೋಡಿ ವಿಚಾರಗಳನ್ನು ಗಮನಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು. ಆದರೆ ಚುನಾವಣೆ ಯಾವ ರೀತಿ ನಡೀತಿದೆ ಇವತ್ತು? ಚುನಾವಣೆ ಈ ಬಾರಿ ಹೋದ ಬಾರಿಗಿಂತನೂ ಚೆನ್ನಾಗಿ ನಡೀತಿದೆ. ಅವರೇ ಈ ಬಾರಿ ಚೆನ್ನಾಗಿ ಅವರು ಸ್ಪರ್ಧೆಯನ್ನು ಗೆಲ್ತಾರೆ ಅಂತೇಳಿ ನಾವು ವಿಶ್ವಾಸದಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನು ತಾಲೂಕು ಕಚೇರಿಯ ಬಳಿ ಮತದಾನದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.